ಆತ್ಮೀಯ H16 ನ್ಯೂಸ್ ಅತಿಥಿತ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ, ಈಗಾಗಲೇ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ, ನೋಡ್ತಾನೆ ಇದ್ದೀರಿ ನಮ್ಮ ಧರ್ಮಸ್ಥಳದ ಬಗ್ಗೆ. ಯಾಕಂದರೆ ಇಲ್ಲಿ ಸಾಕ್ಷಿದಾರರು, ಅದರಲ್ಲೂ ಮುಖ್ಯವಾಗಿ ಮುಸುಕುದಾರಿ ಇವತ್ತು ಚಿನ್ನಯ್ಯ ಕಾಲಕ್ಕೆ ತಕ್ಕಂಗೆ ಏನೋ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಮಾಡ್ತಾನೆ ಇರ್ತಾರೆ, ಬದಲಾಯಿಸ್ಕೊಳ್ತಾನೆ ಇರ್ತಾರೆ. ಒಂದು ಟೈಮ್ನಲ್ಲೇ ತಿಮ್ರೋಡಿ ಅವರು ಜೊತೆಗೆ ಮಾತಾಡಿದಲ್ಲೇ ಸ್ಪಷ್ಟವಾಗಿ ಹೆಗ್ಗಡೆ ಮಣಿತನದವ್ರ ಬಗ್ಗೆ ನೇರವಾಗಿ ಆರೋಪ ಮಾಡ್ತಾಯಿದ್ರು. 2023 ವಿಡಿಯೋದಲ್ಲೇ ನಾನು ಹೊರಗೆ ಹಾಕಿದ್ರು, ಹಾಗೆ ಹೀಗೆ 108 ಮಾತುಗಳನ್ನ ಮಾತಾಡಿದ್ದಾರೆ. ಅದರಲ್ಲಿ ನೀವು ನೋಡಿದ್ದೀರಿ. ಅದು ನಂತರ ಮತ್ತೆ ಬಂದಾಗ ನಾನು ತೋರಿಸ್ತೀನಿ, ಮಾಡ್ತೀನಿ, ಎಲ್ಲ ಇಲ್ಲಿದ್ದು ನನಗೆ ಗೊತ್ತದ. 100 ಶವಗಳನ್ನ ನಾನು ಉಗಿದಿದ್ದೀನಿ, ಅನೇಕ ಬಾಲಕಿಯರ ಶವಗಳನ್ನ ಸಹಿತ ನಾನು ಉಗಿದಿದ್ದೀನಿ. ಅದು ಹೇಳುವಂಥ ಅವ್ರ ಮಾತುಗಳನ್ನ ಕೇಳಿದಾಗೆಲ್ಲ 100 ಶವಗಳು ಸಿಗ್ತಾವ ಅಂಥೇಳಿ ಸ್ಪಾಟ್ ತೋರಿಸಿದ್ರು. 15-16 ಎಲ್ಲರೂ ಅಗದು ನೋಡಿದರು. ಅದರಲ್ಲಿ 1-2 ಕಡೆ ಬಿಟ್ಟರೆ ಹುಡುಗರು ಇಲ್ಲಿ ಮೂಳೆ ಮತ್ತು ಅಥವಾ ನಮ್ಮ ಅಸ್ಥಿ ಪಂಜರಗಳು ಏನು ಸಿಗಲಿಲ್ಲ ಅನ್ನೋದು ಯಾರು ಗೊತ್ತಿದ್ದ ವಿಷಯ. ಅದ ನಂತರ ಮತ್ತೆ ಅದನ್ನು ಉಲ್ಟಾ ಹೊಡೆದ್ರು ಅವ್ರು. ನಿಮಗೆ ಗೊತ್ತದ, ಆರಂಭದಲ್ಲೇ ಹೆಗ್ಗಡೆ ಅವ್ರನ್ನ ವಿರೋಧ ಮಾಡ್ತಾ ಬಂದರು. ಹೌದು, ಇವರಿಗೆಲ್ಲ ಕಾರಣ ಅವರು ಅಂತೇಳಿದರು ಮುಸುಕುದಾರಿ ಇದ್ದಾಗ. ಯಾವಾಗ ಮುಸುಕು ಹೋಯ್ತೋ ಚೆನ್ನೈನಾದನು, ಆಗ ಇಲ್ಲ ನನ್ನ ತಂದವ್ರು ತಿಮ್ರೋಡಿ ಮತ್ತು ಮಟ್ಟಣ್ಣವರು ಅಂತೇಳಿ ಉಲ್ಟಾ ಹೊಡೆದ್ರು. ಮಧ್ಯದಾಗೆ 163 ಅಡಿಯಲ್ಲೇ, ಎರಡನೇದಾಗೆ 153 ಅಡಿಯಲ್ಲಿ ಮತ್ತೆ ನಮ್ಮ ಕೋರ್ಟ್ಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟೆ.